ಜಾನ್ ಜಾನ್ಸ್ ಅನ್ನುವ ಈ ವ್ಯಕ್ತಿ ಅಮೆರಿಕದ ಒಂದು ಗುಹೆಯೊಳಗೆ ಸಾಹಸವನ್ನ ಮಾಡಲು ಹೋಗ್ತಾ ಇದ್ದ ಮತ್ತು ಆ ಸಮಯದಲ್ಲಿ ಅವನಿಗೆ ಒಂದು ಸಣ್ಣ ಯೋಚನೆ ಬರುತ್ತೆ. ಈ ಗುಹೆಯೊಳಗೆ ಅತ್ಯಂತ ಸಣ್ಣ ಜಾಗದಲ್ಲಿ ತಾನು ಹೋಗಬೇಕು ಮತ್ತು ಒಂದು ವರ್ಲ್ಡ್ ರೆಕಾರ್ಡನ್ನು ಮಾಡಬೇಕು ಅಂತ. ಆದರೆ ಅವನಿಗೆ ಈ ಒಂದು ನಿರ್ಧಾರ ಅವನ ಜೀವನದ ಕೊನೆ ನಿರ್ಧಾರ ಅಂತ ಗೊತ್ತೇ ಇರಲಿಲ್ಲ. ಆ ವ್ಯಕ್ತಿ ನಟಿಪಟಿ ಅಂತ ಕರೆಯಲ್ಪಡುವ ಈ ಗುಹೆಯೊಳಗೆ ಅಲ್ಲಿರುವ ಸಣ್ಣ ರಸ್ತೆಯನ್ನು ಎಕ್ಸ್ಪ್ಲೋರ್ ಮಾಡಲು ಮುಂದೆ ಹೋಗ್ತಾ ಇದ್ದ. ಅಲ್ಲಿಗೆ ಇಲ್ಲಿ ತನಕ ಯಾವ ವ್ಯಕ್ತಿನೂ ಹೋಗಿರಲಿಲ್ಲ ಮತ್ತು ಅದು ಎಷ್ಟು ಸಣ್ಣದಿತ್ತು ಅಂದರೆ ಅಲ್ಲಿ ಕೈಯನ್ನು ಆಡಿಸೋದನ್ನು ಬಿಡಿ ಉಸಿರನ್ನು ತಗೊಳ್ಳೋದು ಕೂಡ ಬಹಳ ಕಷ್ಟವಾಗಿತ್ತು. ಮತ್ತು ದುರಾದೃಷ್ಟವಶಾತ್ ಇಂತಹದ್ದೇ ಅವಸ್ಥೆಯಲ್ಲಿ ಅವನು ಉಲ್ಟಾ ಅಂದರೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಸಿಕ್ಕಿ ಹಾಕ್ಕೊಂಡಿದ್ದ. ಸ್ನೇಹಿತರೆ, ಈ ಕಥೆ 26 ವರ್ಷದ ಹುಡುಗ ಜಾನ್ ಜಾನ್ಸ್ನದ್ದು. ಅವನು ತನ್ನ ಜೀವನದ ಕೊನೆಯ 27 ಗಂಟೆಯನ್ನು ಇದೇ ಗುಹೆಯಲ್ಲಿ ನರಕವನ್ನು ಅನುಭವಿಸಿದ್ದ. ಡೀಪ್ ಶಿಕ್ಷಣದ ಹೊಸ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಅಮೆರಿಕಾದ ಉತಾ ಅನ್ನುವ ರಾಜ್ಯದಲ್ಲಿ ಸಣ್ಣ ಸಣ್ಣ ಗುಡ್ಡ ಬೆಟ್ಟಗಳಿರುವ ಒಂದು ಜಾಗವಿದೆ. ಅದರ ಮಧ್ಯದಲ್ಲೇ ಇರುವುದು ಈ ನಟಿಪಟಿ ಎನ್ನುವ ಗುಹೆ. 1960ರಲ್ಲಿ ಮೊದಲನೇ ಬಾರಿಗೆ ಈ ಗುಹೆಯನ್ನ ಡ್ರಿಲ್ ಗ್ರೀನ್ ಅನ್ನುವ ಒಬ್ಬ ವ್ಯಕ್ತಿ ಕಂಡುಹಿಡಿದಿದ್ರು ಮತ್ತು ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟೋ ಯುವಕ ಯುವತಿಯರು ಈ ಗುಹೆಯೊಳಗೆ ತಮ್ಮ ಸಾಹಸವನ್ನ ಪ್ರದರ್ಶಿಸಲು ಬಂದಿದ್ದಾರೆ. ಈ ನಟಿಪುಟಿ ಗುಹೆ ತನ್ನ ಅಂಕುಡೊಂಕಿನ ಹಾದಿಗೆ ಬಹಳ ಫೇಮಸ್ ಆಗಿದೆ. ಇದರ ಒಳಗೆ ಹೋಗಲು ಕೇವಲ ಒಂದೇ ಒಂದು ರಸ್ತೆ ಇರೋದು, ಅದು ಕೂಡ 30 ಇಂಚು ಅಗಲ ಮಾತ್ರ. ಅಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ದೇಹ ಕೇವಲ 30 ಇಂಚಿಗಿಂತ ಕಡಿಮೆ ಇದ್ರೆ ಮಾತ್ರ ಈ ಗುಹೆಯೊಳಗೆ ಹೋಗಬಹುದು. ಇಲ್ಲಿ ಪ್ರತಿ ವರ್ಷ 20,000 ಜನ ತಮ್ಮ ಸಾಹಸವನ್ನ ಪ್ರದರ್ಶಿಸಲು ಬರ್ತಾ ಇದ್ರು. ಆದ್ರೆ 1999ರಿಂದ 2004ರ ತನಕ ಇಲ್ಲಿ ಕೆಲವೊಂದು ಭಯಾನಕ ಘಟನೆಗಳಾದವು. ಹಾಗಾಗಿ ಜನರ ಸೇಫ್ಟಿಗಾಗಿ ಬಹಳಷ್ಟು ಪ್ರಶ್ನೆಗಳು ಹುಟ್ಟಿದವು. ಇಲ್ಲಿ ಒಬ್ಬ ವ್ಯಕ್ತಿ 7 ಗಂಟೆಗಳ ಕಾಲ ಗುಹೆಯೊಳಗೆ ಸಿಕ್ಕಿ ಹಾಕೊಂಡಿದ್ದ ಮತ್ತು ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಪೂರ್ತಿ ರಾತ್ರಿ ಉಲ್ಟಾ ಸಿಕ್ಕಿ ಹಾಕೊಂಡಿದ್ದ. ಇಂತಹ ಘಟನೆಗಳಿಂದ 2006ರಲ್ಲಿ ಈ ನಟಿಪುಟಿ ಗುಹೆಯನ್ನ ಕ್ಲೋಸ್ ಮಾಡಿದ್ರು. ಆದರೆ ಕೆಲವು ಸಾಹಸಿಗಾರರ ಮಾತೇನೆಂದ್ರೆ, ಇದನ್ನ ಕ್ಲೋಸ್ ಮಾಡಬೇಕಾದ್ರೆ ನೀವು ಸಾಮಾನ್ಯ ಜನರಿಗೆ ಮಾತ್ರ ಕ್ಲೋಸ್ ಮಾಡಿ ಮತ್ತು ನಮ್ಮಂತಹ ಸಾಹಸಿಗರನ್ನ ಬಿಟ್ಟು, ಯಾಕಂದ್ರೆ ಸಾಮಾನ್ಯವಾಗಿ ಇಂತಹ ವ್ಯಕ್ತಿಗಳೇ ಇಲ್ಲಿ ಸಿಕ್ಕಿ ಹಾಕೊಳ್ಳೋದು. ಇನ್ನೊಂದು ಕಡೆ ಕೆಲವು ಸಂಶೋಧಕರ ಪ್ರಕಾರ ಈ ನಟಿಪಟಿ ಗುಹೆ ಬಹಳ ಭಯಂಕರವಾದ ಗುಹೆ, ಯಾಕಂದ್ರೆ ಇದು ಯಾವ ಸಮಯದಲ್ಲಿ ಯಾವ ವ್ಯಕ್ತಿಯ ಜೀವವನ್ನ ತೆಗೆದುಕೊಳ್ಳುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಮತ್ತು ಈ ಸಾಹಸಿಗರು ಹಾಗೂ ಆಫೀಸರ್ಸ್ಗಳ ನಡುವೆ ವಾದ ವಿವಾದ ನಡೀತಾನೆ ಇರುತ್ತೆ. ಕೊನೆಯಲ್ಲಿ 2007ರಲ್ಲಿ ಇದನ್ನ ಹೊಸ ರೂಲ್ಸ್ಗಳೊಂದಿಗೆ ಪುನಃ ಓಪನ್ ಮಾಡ್ತಾರೆ. ಜೊತೆಗೆ ಒಂದು ತಂಡವನ್ನ ಕೂಡ ಕಟ್ತಾರೆ. ಅದು ಕೇವಲ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಾಹಸಿಗರನ್ನ ಮಾತ್ರ ಈ ಗುಹೆಯಲ್ಲಿ ಹೋಗಲು ಬಿಡುತ್ತಾರೆ. ಈ ನಟಿಪುಟಿ ಗುಹೆಯೊಳಗೆ ಹೋಗಬೇಕಂದ್ರೆ 21 ದಿನದ ಮುಂಚೆನೆ ಅಪ್ಲಿಕೇಶನ್ ಅನ್ನ ಹಾಕಬೇಕಿತ್ತು ಮತ್ತು ಅದಕ್ಕೆ ಅದೇ ಊರಿನ ಜಾನ್ ಜಾನ್ಸ್ ಹಾಗೂ ಜಾಯ್ ಜಾನ್ಸ್ ಅನ್ನುವ 2 ಯುವಕರು ಅರ್ಜಿ ಸಲ್ಲಿಸಿದರು. ನವೆಂಬರ್ 24, 2009ರಂದು ರಾತ್ರಿ 8 ಗಂಟೆಗೆ 26 ವರ್ಷದ ಜಾನ್ ಜಾನ್ಸ್ ತನ್ನ ಗುಂಪಿನ ಜೊತೆಗೆ ಈ ನಟಿಪಟಿ ಗುಹೆಯೊಳಗೆ ಹೋದ. ಅವರಿಬ್ಬರಿಗೂ ಮೊದಲೇ ಈ ತರಹದ ಎಕ್ಸ್ಪೀರಿಯನ್ಸ್ ಇತ್ತು. ಆದ್ರೆ ಈ ನಟಿಪಟಿಯಲ್ಲಿ ಇವರು ಮೊದಲನೇ ಸಾರಿ ಬಂದಿದ್ರು. ಗುಹೆಯೊಳಗೆ ಹೋಗಿ 1 ಗಂಟೆಯಾದ್ರೂ ಎಲ್ಲವೂ ಸರಿಯಾಗೇ ಇತ್ತು ಮತ್ತು ಅದರಲ್ಲಿ ದೊಡ್ಡದಾದ ಜಾಗ, ಬಿಗ್ ಸ್ಲೈಡ್ ಅನ್ನುವ ಜಾಗವನ್ನ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಅದೇ ಜಾಗದಿಂದ ಆ ಇಬ್ಬರು ವ್ಯಕ್ತಿಗಳು ಇನ್ನು ಆಳವಾಗಿ ಹೋಗುವ ನಿರ್ಧಾರ ಮಾಡ್ತಾರೆ ಮತ್ತು ಅದು ಆ ಗುಹೆಯ ಅತ್ಯಂತ ಭಯಂಕರವಾದ ಜಾಗ ಆಗಿರುತ್ತೆ. ಅದನ್ನ ಬರ್ತ್ ಕೆನಾಲ್ ಅಂತ ಕರೀತಾರೆ. ಬರ್ತ್ ಕೆನಾಲ್ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಇವತ್ತಿನವರೆಗೂ ಕೆಲವು ಜನರು ಇಲ್ಲಿ ಹೋಗಿರೋದು. ಇದು ಕೇವಲ ಭಯಂಕರವಾದ ಜಾಗ ಮಾತ್ರವಲ್ಲ, ಆ ಗುಹೆಯೊಳಗೆ ಇದನ್ನ ಹುಡುಕೋದು ಕೂಡ ಬಹಳನೇ ಕಷ್ಟ. ಈ ಇಬ್ಬರು ವ್ಯಕ್ತಿಗಳು ತೆಳ್ಳಗೆ ಇರೋದ್ರಿಂದ ಅವರು ಮಾತ್ರ ಈ ಬರ್ತ್ ಕೆನಾಲ್ ಒಳಗೆ ಹೋಗ್ತಾರೆ ಮತ್ತು ಗುಂಪಿನ ಉಳಿದ ವ್ಯಕ್ತಿಗಳು ಅಲ್ಲೇ ಉಳಿತಾರೆ. ಈ ನಿರ್ಧಾರ ಜಾನ್ಸ್ನದ್ದೇ ಆಗಿತ್ತು, ಹಾಗಾಗಿ ಅವನೇ ಮುಂದೆ ಹೋಗಿದ್ದ. ಈ ರಸ್ತೆ ಎಷ್ಟು ಕಡಿದಾಗಿತ್ತಂದ್ರೆ ಅವನು ತನ್ನ ಹೊಟ್ಟೆಯ ಮೂಲಕ ತೆವಳುತ್ತಾ ಹೋಗ್ತಾ ಇದ್ದ ಮತ್ತು ಅವನು ಸರಿಯಾದ ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ ಅನ್ಕೊಂಡಿದ್ದ. ಆದ್ರೆ ಅವನಿಗೆ ಗೊತ್ತಿಲ್ಲದೆ ಅವನು ಒಂದು ಬೇರೆ ತಿರುವನ್ನ ತೆಗೆದುಕೊಂಡು ಕಾರ್ಕ್ ಸ್ಕ್ರೀವ್ ಅನ್ನುವ ಬೇರೆ ಜಾಗಕ್ಕೆ ಹೋದ. ಈ ರಸ್ತೆಯಲ್ಲಿ ಕೇವಲ ತೆಳ್ಳಗಿರುವ ವ್ಯಕ್ತಿಗಳು ಮಾತ್ರ ಹೋಗ್ಬೋದಿತ್ತು. ಸ್ವಲ್ಪ ಈ ಗುಹೆಯ ಮ್ಯಾಪ್ ಅನ್ನ ನೋಡಿದ್ರೆ ಇದು ಆ ಜಾಗ. ಅಲ್ಲಿ ಜಾನ್ಸ್ಗೆ ಬಲಕ್ಕೆ ತಿರುಗಬೇಕಿತ್ತು, ಆದ್ರೆ ಅವನು ಎಡಕ್ಕೆ ತಿರುಗಿದ್ದ. ಮುಂದೆ ಹೋಗ್ತಾ ಇದ್ದಂಗೆ ರಸ್ತೆ ಇನ್ನೂ ಹೆಚ್ಚು ಕಿರಿದಾಗ್ತಾ ಹೋಯ್ತು ಮತ್ತು ಈಗ ಅವನು ಹಿಂದೆ ಹೋಗಲು ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅವನು ಮುಂದೆ ರಸ್ತೆ ಸ್ವಲ್ಪ ಅಗಲ ಆಗಿದ್ರೆ ವಾಪಸ್ ತಿರುಗಬಹುದು ಅನ್ಕೊಂಡು ಮುಂದೆ ಹೋಗ್ತಾ ಹೋದ. ಮುಂದೆ ಅವನಿಗೆ ಕೆಳಗೆ ಒಂದು ರಸ್ತೆ ಕಾಣ್ತು ಮತ್ತು ಅವನಿಗೆ ತಾನು ಅಲ್ಲಿಂದ ತಿರುಗಬಹುದು ಅಂತ ಅನಿಸಿತು. ಸ್ನೇಹಿತರೆ, ಇಲ್ಲೇ ನೋಡಿ ಕೆಳಗಾಲ ಶುರುವಾಗಿದ್ದು. ಯಾಕಂದ್ರೆ ಯಾವಾಗ ಅವನು ಈ ಕಿರುದಾರಿಯಲ್ಲಿ ಮುಂದೆ ಹೋದ ಅದು ಡೆಡ್ ಎಂಡ್ ಆಗಿತ್ತು. ಮತ್ತು ಈಗ ಜಾನ್ ವಾಷಿಂಗ್ ಮಷಿನ್ನ ಜಾಗದಷ್ಟರಲ್ಲಿ ಉಲ್ಟಾ ಸಿಗಾಕೊಂಡ.
ಅವನ ಮುಖ ಕೆಳಗೆ ಮತ್ತು ಕಾಲು ಮೇಲ್ಗಡೆ. ಜಾಗ ಎಷ್ಟು ಸಣ್ಣದಿತ್ತಂದ್ರೆ ಅವನ ಕೈ ಕೂಡ ಅಲ್ಲಾಡಿಸಲು ಆಗ್ತಾ ಇರಲಿಲ್ಲ. ಅಂದ್ರೆ ಅವನು ತನ್ನ ಕೈಯನ್ನು ಉಪಯೋಗಿಸಲು ಆಗ್ತಾ ಇರಲಿಲ್ಲ. ಜಾನ್ ಎಷ್ಟೋ ಬಾರಿ ಅಲ್ಲಿಂದ ಹೊರಗಡೆ ಬರೋ ಪ್ರಯತ್ನ ಪಟ್ಟ, ಆದ್ರೆ ಒಂದು ಸಾರಿನೂ ಅವನಿಗೆ ಸಫಲತೆ ಸಿಗಲೇ ಇಲ್ಲ. ಮತ್ತು ಈಗ ಜಾನ್ ತನ್ನ ಅಣ್ಣನಿಗೆ ಕರೆಯಲು ಶುರು ಮಾಡಿದ. ಕೆಲವು ಸಮಯದ ನಂತರ ಜಾಶ್ ಅಲ್ಲಿಗೆ ಬಂದ. ಅವನಿಗೆ ಜಾನ್ನ ಕಾಲು ಮಾತ್ರ ಕಾಣ್ತಾ ಇತ್ತು. ಮೊದಲಿಗೆ ಅವನು ತನ್ನ ತಮ್ಮನ ಈ ಅವಸ್ಥೆಯನ್ನು ನೋಡಿ ನಗಾಡ್ದ. ಆದ್ರೆ ಯಾವಾಗ ಅವನಿಗೆ ಅವನ ಪರಿಸ್ಥಿತಿ ಗೊತ್ತಾಯ್ತೋ ಆಗ ಅವನಿಗೂ ಕೂಡ ಗಾಬರಿ ಆಯ್ತು. ಜಾಶ್ ತಮ್ಮನ ಕಾಲನ್ನ ಹಿಡಿದು ಎಷ್ಟೋ ಬಾರಿ ಎಳೆದ, ಆದ್ರೆ ಅದರಿಂದ ಅವನ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತು. ಯಾಕಂದ್ರೆ ಈಗ ಜಾನ್ಸ್ ಇನ್ನೂ ಕೆಳಗೆ ಹೋದ. ಜಾನ್ ಕೆಳಗಡೆ ತನ್ನ ದೇಹವನ್ನ ಅಲ್ಲಾಡಿಸಲು ಆಗ್ತಾ ಇರಲಿಲ್ಲ. ಮತ್ತು ಈಗ ಆ ಇಬ್ಬರಿಗೂ ಅನ್ಸುತ್ತೆ ಅವರಿಗೆ ಪ್ರೊಫೆಷನಲ್ ಹೆಲ್ಪ್ ಬೇಕಾಗಿದೆ. ಇಲ್ಲಿ ತೊಂದರೆ ಏನಂದ್ರೆ ಅವರಿಗೆ 911 ಎಮರ್ಜೆನ್ಸಿ ನಂಬರ್ಗೆ ಫೋನ್ ಮಾಡೋದಕ್ಕೆ ಇಲ್ಲಿ ಸಿಗ್ನಲ್ ಕೂಡ ಇರಲಿಲ್ಲ. ಅದಕ್ಕೆ ಜಾಶ್ಗೆ ಹೊರಗೆ ಬರಬೇಕಾಯ್ತು ಮತ್ತು ಕಾಲ್ ಮಾಡಿ ಅವನು ಪುನಃ ತನ್ನ ತಮ್ಮನ ಬಳಿ ಹೋದ. ಹತ್ತತ್ರ 3 ಗಂಟೆ ಆದಮೇಲೆ ರೆಸ್ಕ್ಯೂ ಟೀಮ್ ಆ ಜಾಗಕ್ಕೆ ಬಂತು ಮತ್ತು ಅವರು 2 ಗಂಟೆಗಳ ಕಾಲ ಜಾನನ್ನ ಹೊರತೆಗೆಯಲು ಪ್ರಯತ್ನ ಪಟ್ರು. ಆದ್ರೆ ಜಾನ್ ಅವರ ಅಂದಾಜಿಗಿಂತ ಬಹಳ ಕೆಟ್ಟದಾಗೆ ಸಿಗಾಕೊಂಡಿದ್ದ. ಜಾಗ ಎಷ್ಟು ಕಿರಿದಾಗಿತ್ತಂದ್ರೆ ಅವರು ಜಾನ್ನ ಪ್ಯಾಂಟನ್ನು ಕೂಡ ಕಟ್ ಮಾಡಬೇಕಾಯ್ತು. ಯಾಕಂದ್ರೆ ಅದರಿಂದ ಅವರಿಗೆ ಇನ್ನೂ ಸ್ವಲ್ಪ ಜಾಗ ಸಿಗ್ತಾ ಇತ್ತು. ಅದು ಕೂಡ ಕೆಲಸಕ್ಕೆ ಬರಲಿಲ್ಲ. ಕೊನೆಯಲ್ಲಿ ಆ ಟೀಮ್ ಕೂಡ ಸಾಕಾಗಿ ಹೊರಗೆ ಬಂತು. ಹೆಂಡತಿ ಮತ್ತು ಅವನ ಮಗು 30ಕ್ಕಿಂತ ಹೆಚ್ಚು ರೆಸ್ಕ್ಯೂ ಟೀಮ್ನ ಜನರು ಬಂದು ಸೇರಿದ್ರು. ಎಲ್ಲರೂ ಸೇರಿ ಜಾನನ್ನ ಹೊರತೆಗೆಯುವುದು ಹೇಗೆ ಅನ್ನೋ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರು. ಅದರಲ್ಲೇ ಒಂದು ಪ್ಲಾನ್ ಅವನ ಕಾಲನ್ನ ಕಟ್ ಮಾಡೋದು ಕೂಡ ಇತ್ತು. ಮತ್ತು ಕೊನೆಯಲ್ಲಿ ಇವರೆಲ್ಲ ಸೇರಿ ಹಗ್ಗ ಮತ್ತು ರಾಟೆಯನ್ನು ಉಪಯೋಗಿಸುವ ಪ್ಲಾನ್ ಅನ್ನ ಮಾಡಿದ್ರು. ಅದನ್ನ ಜಾನ್ ಕಾಲಿಗೆ ಕಟ್ಟಿ ಎಳೆಯಬೇಕಿತ್ತು. ಇಲ್ಲಿ ತೊಂದರೆ ಏನಂದ್ರೆ ಆ ಹಗ್ಗವನ್ನ ಮತ್ತು ರಾಟೆಯನ್ನ ಗುಹೆಯ ಗೋಡೆಯಲ್ಲಿ ಡ್ರಿಲ್ ಮಾಡಿ ಅಟ್ಯಾಚ್ ಮಾಡಬೇಕಿತ್ತು. ಮತ್ತು ಅದರಿಂದ ಗೋಡೆಯಲ್ಲಿದ್ದ ಕಲ್ಲುಗಳು ಕೂಡ ಬಿದ್ದು ರಸ್ತೆ ಬ್ಲಾಕ್ ಆಗ್ಬೋದಿತ್ತು. ಆದ್ರೆ ಈಗ ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ. ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ಕೆಲವು ಕಲ್ಲುಗಳು ಸ್ಲೈಡ್ ಆಗಿ ಜಾನ್ ಮೇಲೆ ಕೂಡ ಬಿತ್ತು. 700 ಅಡಿಗಳ ಕೆಳಗೆ ಈ ಕೆಲಸವನ್ನ ಮಾಡೋದು ಬಹಳ ಕಠಿಣವಾಗಿತ್ತು ಮತ್ತು ಅದು ಬಹಳ ಸಮಯವನ್ನು ಕೂಡ ತಿಂತಾ ಇತ್ತು. ಆದರೆ ಕಿರಿದಾದ ಜಾಗದ ಕಾರಣ ಒಂದು ಸಮಯದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಒಳಗೆ ಹೋಗ್ಬೋದಿತ್ತು. ಮೇಲೆ ರೆಸ್ಕ್ಯೂ ಟೀಮ್ಗಳ ಸಂಖ್ಯೆ ಈಗ 100ಕ್ಕಿಂತ ಹೆಚ್ಚು ಹೋಗಿತ್ತು. ಆದರೆ ಅವರು ಏನೂ ಕೂಡ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಮತ್ತು ಅಲ್ಲಿರುವ ಒಬ್ಬ ಡಾಕ್ಟರ್ನ ಪ್ರಕಾರ ಜಾನ್ ತನ್ನ ತಲೆಯನ್ನ ಕೆಳಗೆ ಮಾಡಿದ ಕಾರಣ ಅವನ ಹತ್ರ ಕೇವಲ 10 ಗಂಟೆ ಸಮಯ ಮಾತ್ರ ಇದೆ. ಅಂದ್ರೆ ಇಷ್ಟು ಸಮಯ ಆದ ಮೇಲೆ ಅವನ ಒಂದೊಂದು ಅಂಗಾಂಗ ನಿಧಾನವಾಗಿ ಫೇಲ್ ಆಗಲು ಶುರುವಾಗುತ್ತೆ. ಸ್ನೇಹಿತರೆ, ಏನಂದ್ರೆ ಮಾನವನ ದೇಹ ನೇರವಾಗಿ ಇರಲು ಮಾರ್ಪಾಡಾಗಿದೆ. ಅದರಲ್ಲಿ ಹೃದಯದ ಭಾಗ ದೇಹದ ಮೇಲೆ ಇರುತ್ತೆ ಮತ್ತು ಅದು ರಕ್ತವನ್ನ ಇಡೀ ದೇಹಕ್ಕೆ ಪಂಪ್ ಮಾಡುತ್ತೆ. ಹಾಗೂ ಹತ್ತತ್ರ 80% ರಕ್ತವನ್ನ ದೇಹದ ಕೆಳಗಿನ ಭಾಗಕ್ಕೆ ಪಂಪ್ ಮಾಡುತ್ತೆ. ಅದು ಗುರುತ್ವಾಕರ್ಷಣದ ಕಾರಣದಿಂದ ಬಹಳ ಸುಲಭವಾಗುತ್ತೆ. ಆದರೆ ಈಗ ಜಾನ್ ಉಲ್ಟಾ ಇರೋದ್ರಿಂದ ಹೃದಯ ಬಹಳ ಜೋರ ಹಾಕಿ 80% ರಕ್ತವನ್ನ ಮೇಲ್ಗಡೆ ಪುಷ್ ಮಾಡಬೇಕಿತ್ತು ಮತ್ತು ಅದಕ್ಕಾಗಿ ಹೃದಯಕ್ಕೆ ಅತಿಯಾಗಿ ಕೆಲಸವನ್ನ ಮಾಡಬೇಕಿತ್ತು. ಡಾಕ್ಟರ್ಗಳ ಪ್ರಕಾರ ಇದರಿಂದ ಜಾನ್ಗೆ ಯಾವಾಗ ಬೇಕಾದರೂ ಹಾರ್ಟ್ ಅಟ್ಯಾಕ್ ಆಗ್ಬೋದಿತ್ತು. ಇದನ್ನ ಕೇಳಿ ರೆಸ್ಕ್ಯೂ ಟೀಮ್ ಅವನನ್ನ ಬೇಗನೆ ನೇರ ಮಾಡಲು ಪ್ರಯತ್ನ ಪಡ್ತಾ ಇದ್ರು. ಗಂಟೆಗಳ ಕಾಲ ಕೆಲಸದ ನಂತರ ರಾಟೆಯನ್ನ ಫಿಕ್ಸ್ ಮಾಡಿ ಹಗ್ಗದ ಮೂಲಕ ಜಾನ್ ಅನ್ನ ಎಳೆಯುವ ಪ್ರಕರಣ ಶುರು ಮಾಡಿದ್ರು. ಆದ್ರೆ ಬಹುಬೇಗನೆ ಅವರು ಇನ್ನೂ ಹಲವಾರು ಕಷ್ಟಗಳಲ್ಲಿ ಸಿಲುಕಿ ಹಾಕೊಂಡ್ರು. ಯಾಕಂದ್ರೆ ಜಾನ್ನ ಕಾಲು ಬೆಂಡ್ ಆಗದ ರೀತಿಯಲ್ಲಿ ಸಿಕ್ಕಿ ಹಾಕೊಂಡಿತ್ತು ಮತ್ತು ಯಾವಾಗ ಅವರು ಕಾಲನ್ನ ಎಳಿತಾರೋ ಆಗ ಅದು ಗುಹೆಯ ಮೇಲ್ಭಾಗಕ್ಕೆ ಟಚ್ ಆಗ್ತಾ ಇತ್ತು. ಹೇಗೋ ಕಷ್ಟದಿಂದ ಜಾನ್ ಅನ್ನ ಅವರು ಗುಂಡಿಯಿಂದ ಮೇಲೆ ತೆಗೆದ್ರು. ಆದ್ರೆ ಕೊನೆಯ ಸಮಯದಲ್ಲಿ ಒಂದು ರಾಟೆ ಗುಹೆಯ ಗೋಡೆಯಿಂದ ಕಿತ್ತು ಬಂತು ಮತ್ತು ಅದು ಈಗ ಜಾನ್ ಅನ್ನ ವಾಪಸ್ ಅದೇ ಜಾಗಕ್ಕೆ ಸಿಲುಕಿಸಿತು. ಜಾನ್ಗೆ ಈಗ ಬಹಳ ಹೆದರಿಕೆ ಆಯ್ತು. ಅದಕ್ಕಾಗಿ ಮೇಲ್ಗಡೆ 2-ವೇ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಉಪಯೋಗಿಸಿ ತನ್ನ ಹೆಂಡತಿ ಜೊತೆಗೆ ಮಾತಾಡಿಸಿದ್ರು. ಅವನಿಗೆ ಇದರಿಂದ ಸ್ವಲ್ಪ ಆರಾಮ ಆಗಲಿ ಅಂತ. ಮತ್ತು ಇದು ಕೆಲಸ ಕೂಡ ಮಾಡ್ತು. ತನ್ನ ಹೆಂಡತಿ ಜೊತೆಗೆ ಮಾತಾಡಿದ್ಮೇಲೆ ಜಾನ್ಗೆ ಸ್ವಲ್ಪ ಆರಾಮ ಅನಿಸುತ್ತು. ನಂತರ 19 ಗಂಟೆಗಳ ಆದ್ಮೇಲೆ ಜಾನ್ ಅನ್ನ ಮತ್ತೆ ಎಳೆಯುವ ಪ್ರಕ್ರಿಯೆಯನ್ನ ಶುರು ಮಾಡ್ತಾರೆ. ಈ ಕೆಲಸವನ್ನ ಬಹಳ ಹುಷಾರಾಗಿ ಮಾಡಬೇಕಿತ್ತು. ಯಾಕಂದ್ರೆ ಪ್ರತಿ ಸಾರಿ ಎಳೆದಾಗಲೂ ಜಾನ್ನ ಕಾಲಿಗೆ ಬಹಳ ಪ್ರೆಷರ್ ಬೀಳ್ತಾ ಇತ್ತು. ಬಹಳ ಪ್ರಯತ್ನ ಪಟ್ಟು ಈ ಬಾರಿ ಅವನನ್ನ ಪೂರ್ತಿಯಾಗಿ ಹೊರತೆಗೆದ್ರು. ಕಳೆದ 19 ಗಂಟೆಯಲ್ಲಿ ಮೊದಲನೇ ಬಾರಿ ಜಾನ್ ಗುಂಡಿಯನ್ನ ಬಿಟ್ಟು ಹೊರಗೆ ನೋಡಬಹುದಿತ್ತು. ಈಗ ಕೇವಲ ಒಂದೇ ಒಂದು ಸಾರಿ ಎಳಿಬೇಕಿತ್ತು ಮತ್ತು ಜಾನ್ ಸಂಪೂರ್ಣವಾಗಿ ಆ ಗುಂಡಿಯಿಂದ ಹೊರಬರ್ತಾ ಇದ್ದ. ಆಗಲೇ ಇನ್ನೊಂದು ಸಾರಿ ರಾಟೆ ಮುರಿದುವಿತ್ತು ಮತ್ತು ಜಾನ್ ಪುನಃ ಅದೇ ಜಾಗಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಂಡ. ಜಾನ್ ಅನ್ನು ಉಳಿಸಲು ಈಗ ಕೊನೆಯ ಪ್ರಯತ್ನವನ್ನ ಮಾಡಲು ಶುರು ಮಾಡಿದ್ರು. ಅವನ ಅಕ್ಕಪಕ್ಕದಲ್ಲಿ ಜಾಗವನ್ನ ಡ್ರಿಲ್ ಮಾಡಿ ತೆಗೆಯಲು ಪ್ರಯತ್ನ ಪಡ್ತಾ ಇದ್ರು.
ಆದ್ರೆ ಈಗ ಬಹಳ ಲೇಟ್ ಆಗಿತ್ತು. ಯಾಕಂದ್ರೆ ಜಾನ್ ತನ್ನ ಶರೀರವನ್ನ ಅಲ್ಲಾಡಿಸ್ತಾ ಇರಲಿಲ್ಲ ಮತ್ತು ಅವನು ಯಾವುದೇ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಡ್ತಾ ಇರಲಿಲ್ಲ. ಹೆಂಡತಿ ರೇಡಿಯೋದಲ್ಲಿ ಜಾನ್ ಅನ್ನ ಎಬ್ಬಿಸೋ ಪ್ರಯತ್ನ ಪಡ್ತಾಳೆ, ಆದ್ರೆ ಯಾವುದೇ ಫಲ ಸಿಗೋದಿಲ್ಲ. ಈ ಸಮಯದಲ್ಲಿ ಒಬ್ಬ ವ್ಯಕ್ತಿ ಜಾನ್ನ ಪಲ್ಸ್ ಅನ್ನ ಚೆಕ್ ಮಾಡಲು ಕೆಳಗೆ ಹೋಗ್ತಾನೆ ಮತ್ತು ಯಾವ ಮಾತನ್ನ ಎಲ್ಲರೂ ಅನ್ಕೊಂಡಿದ್ರೋ ಅದೇ ಆಗುತ್ತೆ. ಜಾನ್ ಅನ್ನ ನವೆಂಬರ್ 25, 2009 ರಾತ್ರಿ 11:50 ಸತ್ತು ಹೋಗಿದ್ದಾನೆ ಅಂತ ಘೋಷಿಸಲಾಗುತ್ತೆ. ಜಾನ್ನ ಹೆಂಡತಿಗೆ ಈ ವಿಷಯವನ್ನ ಕೇಳಿ ತಡ್ಕೊಳ್ಳೋಕೆ ಆಗೋದೇ ಇಲ್ಲ. ಡಾಕ್ಟರ್ಗಳು ಕೇವಲ 10 ಗಂಟೆ ಮಾತ್ರ ಜೀವಂತವಾಗಿರ್ಬೋದು ಅಂತ ಹೇಳ್ತಾರೆ, ಆದ್ರೆ ಅವನ ಒಳ್ಳೆಯ ಆರೋಗ್ಯದ ಕಾರಣ ಅವನು 17 ಗಂಟೆ ಜೀವಂತವಾಗಿದ್ದ. ಜಾನ್ನ ಡೆಡ್ ಬಾಡಿಯನ್ನ ಹೊರಗೆ ತೆಗೆಯಲು ಎಷ್ಟೋ ಪ್ಲಾನ್ಗಳನ್ನ ಮಾಡ್ತಾರೆ. ಅದರಲ್ಲಿ ಬಾಡಿಯನ್ನ 2 ಭಾಗಗಳಾಗಿ ಮುರಿದು ಹೊರತೆಗೆಯುವ ಪ್ಲಾನ್ ಕೂಡ ಇತ್ತು. ಆದ್ರೆ ಕೊನೆಯಲ್ಲಿ ಬಾಡಿಯನ್ನ ಅಲ್ಲೇ ಬಿಟ್ಟು ಪೂರ್ತಿ ನಟಿಪುಟಿ ಗುಹೆಯನ್ನ ಎಂದೆಂದಿಗೂ ಸಂಪೂರ್ಣವಾಗಿ ಮುಚ್ಚಿ ಅದನ್ನ ಜಾನ್ನ ಸಮಾಧಿ ಅಂತ ಘೋಷಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಸ್ನೇಹಿತರೆ, ಇವತ್ತಿಗೂ ಜಾನ್ನ ಡೆಡ್ ಬಾಡಿ ಈ ನಟಿಪುಟಿ ಗುಹೆಯಲ್ಲಿ ಅದೇ ಪರಿಸ್ಥಿತಿಯಲ್ಲಿದೆ. ಅದು ಗುಹೆಯ ಸಾಹಸಿಗರಿಗೆ ಅದರ ಅಪಾಯವನ್ನ ಇವತ್ತಿಗೂ ನೆನಪು ಮಾಡುತ್ತೆ. ಮತ್ತು ಈ ಗುಹೆಯ ಹೊರಗಡೆ ಅವನ ನೆನಪಿನಲ್ಲಿ ಒಂದು ಭಾವಚಿತ್ರ ಕೂಡ ಇದೆ. ಸ್ನೇಹಿತರೆ, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇಲ್ಲಿ ಕಲಿಯಲು ಬೇಕಾದಷ್ಟಿದೆ.